ಕ್ಯಾಲೆಂಡರ್ ನೋಡಿಕೊಂಡು ನಾವು ಇವತ್ತೇ ರಾಮನವಮಿ ಅಂತ ರಾಮನ ಮಂದಿರಕ್ಕೆ ಹೋದರೆ ನಾಳೆ ರಾಮನವಮಿ ಇರೋದು ಅಂತ ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ಅರ್ಜೆಂಟಲ್ಲಿ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಪೀಡಾಗಿ ಕಾಯಿ ತುರಿಯೋಕೆ ಹೋಗಿ ಅದ್ರ ಜೊತೆಗೆ ನನ್ನ ಕೈನೂ ಸೇರಿಸಿ ತುರ್ಕೊಂಡ್ಬಿಟ್ಟಿದ್ದೆ. ಸಖತ್ ನೋವು ಬಂದಿತ್ತು. ನಾ ಪಾತ್ರೆ ತೊಳಿಯೋಕೆ ಹೋದ್ರೆ ಸೋಪ್ ಎಲ್ಲ ಗಾಯಕ್ಕೆ ಹೋಗಿ ಸಿಕ್ಕಾಬಟ್ಟೆ ಉರಿತಾ ಇತ್ತು. ಸೊ ಹಾಗಾಗಿ ನನ್ನ ಕೈಲಿ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂತ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಾಹೇಬ್ರನ್ನೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಇನ್ನು ಗ್ಯಾಪಲ್ಲಿ ಅವರಿಗೆ ಹಾಲು ಕಾಸ್ಕೊಟ್ಟು ನಾನು ಕೂಡ ಕಾಫಿ ಕುಡ್ಕೊಂಡು ತಿಂಡಿ ಕೆಲಸ ಶುರು ಮಾಡಿಕೊಂಡೆ. ಜಾಸ್ತಿ ಹೆಚ್ಚೋದು ಪಚ್ಚೋದು ಏನು ಇಟ್ಕೊಳ್ಳೋದು ಬೇಡ ಅಂತ ಸಿಂಪಲ್ ಆಗಿ ಮಸಾಲೆ ಚಿತ್ರಾನ್ನ ಮಾಡ್ಕೊತಾ ಇದ್ದೆ. ಇದ್ರ ರೆಸಿಪಿನ ನಾನು ಮೋಸ್ಟ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ, ಇಲ್ಲಾಂದರೆ ಮತ್ತೊಂದು ಸಲ ಮಾಡಿದಾಗ ಶೇರ್ ಮಾಡ್ಕೊತೀನಿ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಅವರಿಗೂ ಹಾಕ್ಕೊಟ್ಟು ನಾನು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೇಗ ಹೋಗಿ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೆ. ಇನ್ನು ಈ ಡ್ರೆಸ್ನ ನಾನು ನೆನ್ನೆ ಸ್ಟೋರಿಗೆ ಹಾಕಿದ್ದೆ. ಸುಮಾರು ಜನ ಲಿಂಕ್ನ ಕೇಳಿದ್ದೀರಾ. ಈ ಡ್ರೆಸ್ ಅಂತೂ ನನ್ನ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಖಾದಿ ಕಾಟನಲ್ಲಿ ಬರುತ್ತೆ. ಕಲರ್ ಅಂತೂ ಮಸ್ತ್ ಅಂತಲೇ ಹೇಳ್ಬೋದು. ಫಿಟ್ಟಿಂಗ್ ವೈಸು ಅಷ್ಟೇ, ನಾನು ಒಂದು ಸ್ಟಿಚ್ಚು ಕೂಡ ಹಾಕಿಲ್ಲ. ಅಷ್ಟು ಪರ್ಫೆಕ್ಟಾಗಿ ನನಗೆ ಫಿಟ್ ಆಗ್ತಾ ಇದೆ. ಇನ್ನು ನಿಮಗೂ ಕೂಡ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ನನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಇರುತ್ತೆ, ಒಂದ್ಸಲ ಚೆಕ್ ಮಾಡಿ. ಇಲ್ಲಿ ನಾನು ರೆಡಿ ಆಗೋಷ್ಟೊಳಗಡೆ ನಮ್ಮ ಸಾಹೇಬ್ರು ಕೂಡ ಬೇಗ ರೆಡಿ ಆದ್ರು. ಇನ್ನು ಗಾಡಿ ಹತ್ಕೊಂಡು ಸೀದಾ ಕಾಲೇಜ್ ಕಡೆ ಹೊರಟಿದ್ದಾಯ್ತು. ನಿನ್ನೆ ಎಷ್ಟು ಕ್ಯೂ ಇತ್ತೋ ಇವತ್ತು ಅದಕ್ಕಿಂತ ಡಬಲ್ ಆಗ್ಬಿಟ್ಟಿತ್ತು ಸಿಲಿಂಡ್ರಿಗೆ. ಈ ಸಿಲಿಂಡ್ರ್ ಕತೆ ಯಾಕೋ ಇವಾಗ ಮುಗಿಯಕ್ಕೆ ಕಾಣಲ್ಲ ಅಂತ ಅನ್ಕೊಂಡು ಕಾಲೇಜ್ ಹತ್ರ ಬಂದು ಇನ್ನು ಕಂಟಿನ್ಯೂಸ್ ನನಗೆ 2 ಅವರ್ ಕ್ಲಾಸ್ ಇತ್ತು. ಆ ಕ್ಲಾಸ್ಗಳನ್ನ ಮುಗಿಸ್ಕೊಂಡು ಅದಾದ್ಮೇಲೆ ಕಾನ್ವಕೇಶನ್ಗೆ ಅಪ್ಲೈ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಫೋಟೋಸ್ ಬೇಕಿತ್ತು. ಸೊ ಫೋಟೋಸ್ ತೆಗೆಸ್ಕೊಂಡು ಬರೋಣ ಅಂತ ಸ್ಟುಡಿಯೋ ಕಡೆ ಬಂದಿದ್ದಾಯ್ತು. ಇನ್ನು ನೀವೇನಾದ್ರೂ ತುಮಕೂರು ಯೂನಿವರ್ಸಿಟಿ ಅಂಡರ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ರೆ 30ನೇ ತಾರೀಕುವರೆಗೂ ಕಾನ್ವಕೇಶನ್ಗೆ ಅಪ್ಲೈ ಮಾಡಬಹುದು. UUCMS ಅಲ್ಲಿ ಲಾಗಿನ್ ಆಗಿ ಕಾನ್ವಕೇಶನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಏನಾದರೂ ಡೌಟ್ ಇದ್ರೆ ನನಗೆ DM ಮಾಡಿ ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನು ನಾನು ಕ್ಲಾಸೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸಂಜೆಯಿಂದ ನಾನು ನಮ್ಮ ಸಾಹೇಬ್ರು ರೆಡಿ ಆಗ್ಬಿಟ್ಟು ರಾಮ ಮಂದಿರಕ್ಕೆ ಹೊರಟ್ವಿ. ಯಾಕಂದರೆ ಇವತ್ತೇ ರಾಮನವಮಿ ಅಂತ ಅಂದ್ಕೊಂಡಿದ್ದೆ ನಾನು ಕ್ಯಾಲೆಂಡರೆಲ್ಲ ನೋಡಿ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಇವತ್ತಲ್ಲ ನಾಳೆ ಅಂತ ಹೇಳಿದ್ರು. ನಾವು ಹೋದಾಗ ನಾಳೆ ಪೂಜೆಗೆ ಇವತ್ತೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಆಲ್ಮೋಸ್ಟ್ ನಾನು ಇವತ್ತೇ ಅಂದ್ಕೊಂಡು ಫಿಕ್ಸ್ ಆಗಿಬಿಟ್ಟಿದ್ದೆ. ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ, ನಾಳೆ ಹೋದ್ರಾಗುತ್ತೆ ಅಂತ ಅಂದ್ಕೊಂಡು ಮನೆ ಕಡೆ ಬಂದಿದ್ದಾಯಿತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.